ದಾವಣಗೆರೆಯಲ್ಲಿ ಮುಸ್ಲಿಂ ಮಹಿಳೆ ಮೇಲೆ ಅಟ್ಯಾಕ್ ಆಗಿದೆ. ಮುಸಲ್ಮಾನ ಯುವಕರಿಂದಾನೇ ಆಗಿರುವಂತದ್ದು. ಏನ್ ಹೇಳ್ತೀರಾ ಸರ್? ಇಲ್ಲ, ನನ್ನ ಬಗ್ಗೆ ಮಾಹಿತಿ ಇಲ್ಲ. ನಾನು ಮಾಹಿತಿ ತಗೊಂಡು ಮಾತಾಡ್ತೀನಿ. ಮಾಹಿತಿ ಇಲ್ಲ ನನಗೆ. ತಾವೇ ಹೇಳ್ತಾ ಇರೋದು, ನನ್ನ ಮಾಹಿತಿ ಇಲ್ಲ ನನಗೆ. ಒಂದು ಮಸೀದಿ ಹತ್ರ ಕರೆದು ನ್ಯಾಯ ಪಂಚಾಯಿತಿ ಮಾಡದ ಸಂದರ್ಭದಲ್ಲಿ ಬೆತ್ತದಲ್ಲಿ ಕೋಲಲ್ಲಿ ಹೊಡೆದಿದ್ದಾರೆ. ನನಗೆ ಮಾಹಿತಿನೇ ಇಲ್ಲ. ನಾನು ಏನ್ ಮಾತಾಡ್ಲಿ? ಮಾಹಿತಿ ಇದ್ರೆ ತಾನೇ ನಾನು ಮಾತಾಡ್ಬೇಕು. ನನ್ಗೇನ್ ಮಾಹಿತಿ ಇಲ್ಲ. ತಾವ್ ಹೇಳ್ತಾ ಇದ್ರ ಮಾಹಿತಿ ತಗೊಂಡಿನಿ. ಮಾಹಿತಿ ತಗೊಂಡಾದ್ಮೇಲೆ ಅರ್ಧ ಗಂಟೆ ಬಿಟ್ಟು ಮಾತಾಡ್ತೀನಿ. ಸರ್, ಮೀಸಲಾತಿ ವಿಚಾರದಲ್ಲಿ ಈಗ ಸೆನ್ಸಸ್ ಏನ್ ನಡೆದಿದೆ ಅದರಲ್ಲಿ ಮುಸಲ್ಮಾನರನ್ನ ಅತಿ ಹೆಚ್ಚು ತೋರಿಸಲಾಗಿದೆ ಅನ್ನೋದೊಂದು ಆರೋಪ ಇದೆ. ಈಗ ಇನ್ನ ಚರ್ಚೆನೇ ಆಗ್ಲಿಲ್ಲ. ಈಗ ನಾಳೆ ಚರ್ಚೆ ಆಗಿರೋದು. ನಾಳೆ ಚರ್ಚೆ ಆಗ್ತದೆ. ನಾಳೆ ಚರ್ಚೆ ಆದ್ಮೇಲೆ ತಾನೇ ಏನ್ ಅಂತ ತೀರ್ಮಾನ ತಗೊಳ್ಳೋದು ನಾವು. ಇನ್ನ ಚರ್ಚೆನೇ ಆಗ್ಲಿಲ್ಲ, ಮತ್ತೆ ಹೆಂಗ್ ಹೇಳೋದು ನಾವು? ಸರ್, ಆ ವರದಿ ಕೂಡ ನೀವು ನೋಡಿದಿರಾ? ನಾಳೆ ಚರ್ಚೆ ಆಗೋದ್ರಿಂದ ಒಂದು ವಾರ ನಿಮ್ಗೂ ಕೂಡ ಟೈಮ್ ಕೊಟ್ಟಿದ್ರು ಸಿಎಂ. ನಾಳೆ ಚರ್ಚೆ ಆದ್ಮೇಲೆ ನಾವು ಮಾಧ್ಯಮ ಮಾತಾಡೋದು. ಅದ್ವರೆಗೂ ಮಾತಾಡಲ್ಲ ನಾವು. ಆಮೇಲೆ ಮತ್ತೊಂದ್ ಕಡೆ ಮೋದಿರವ್ರು ಹೇಳ್ತಾರೆ ಸರ್, ಮುಸ್ಲಿಂ ಅಪೀಸ್ಮೆಂಟ್ ಪಾಲಿಟಿಕ್ಸ್ ನ ಕರ್ನಾಟಕ ಮಾಡ್ತಾ ಇದೆ, ಸಿದ್ದರಾಮಯ್ಯನವ್ರು ಮಾಡ್ತಿದ್ದಾರೆ ಅಂತ. ಏನ್ ಮಾಡ್ತಾ ಇದಾರಂತೆ? ಮುಸ್ಲಿಂ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಎಲ್ಲಾ ಸಮಾಜದವರೆಗೂ ಅವ್ರು ಮಾಡ್ತಾವ್ರೆ. ಇವ್ರ ಹಂಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಮಾಡ್ತಾವ್ರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಾಡ್ತಾ ಇದ್ದಾರಾ? ಈಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೆ ಏನು? ಎಲ್ಲಾ ಸಮಾಜದವರೆಗೂ ಆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಕೆಲಸ ಮಾಡ್ತಾ ಇರೋದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ. ಕರ್ನಾಟಕ ರಾಜ್ಯದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹೇಳಿರೋದು ಅವರು. ಹೇಳಿರೋದು ನರೇಂದ್ರ ಮೋದಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಆ ಕೆಲಸ ಮಾಡ್ತಾ ಇರೋದು ನಮ್ಮ ಮನೆ ಸಿದ್ದರಾಮಯ್ಯ. ಆದ್ರೆ ಸರ್, ಎಲ್ಲೊಂದ್ ಕಡೆ ಒಕ್ಕಲಿಗರು ಲಿಂಗಾಯತರು ವಿರೋಧ ಮಾಡ್ತಿದ್ದಾಗ ಸಿದ್ದರಾಮಯ್ಯನವರ ಪರವಾಗಿಲ್ಲ ಅಂತ ಅನ್ಸುತ್ತೆ. ಇಲ್ಲ, ಅದಿಲ್ಲ. ಈಗ ಚರ್ಚೆ ಆಗೋವರೆಗೂ ನಾನು ಏನೇನು ಮಾತಾಡಲ್ಲ. ಚರ್ಚೆ ಆಗ್ಬೇಕು. ದಾವಣಗೆರೆಯಲ್ಲಿ ಮುಸ್ಲಿಂ ಮಹಿಳೆ ಮೇಲೆ ಅಟ್ಯಾಕ್ ಆಗಿದೆ. ಮುಸಲ್ಮಾನ ಯುವಕರಿಂದಾನೇ ಆಗಿರುವಂತದ್ದು. ಏನ್ ಹೇಳ್ತೀರಾ ಸರ್? ಇಲ್ಲ, ನನ್ನ ಬಗ್ಗೆ ಮಾಹಿತಿ ಇಲ್ಲ. ನಾನು ಮಾಹಿತಿ ತಗೊಂಡು ಮಾತಾಡ್ತೀನಿ. ಮಾಹಿತಿ ಇಲ್ಲ ನನಗೆ. ತಾವೇ ಹೇಳ್ತಾ ಇರೋದು, ನನ್ನ ಮಾಹಿತಿ ಇಲ್ಲ ನನಗೆ. ಒಂದು ಮಸೀದಿ ಹತ್ರ ಕರೆದು ನ್ಯಾಯ ಪಂಚಾಯಿತಿ ಮಾಡದ ಸಂದರ್ಭದಲ್ಲಿ ಬೆತ್ತದಲ್ಲಿ ಕೋಲಲ್ಲಿ ಹೊಡೆದಿದ್ದಾರೆ. ನನಗೆ ಮಾಹಿತಿನೇ ಇಲ್ಲ. ನಾನು ಏನ್ ಮಾತಾಡ್ಲಿ? ಮಾಹಿತಿ ಇದ್ರೆ ತಾನೇ ನಾನು ಮಾತಾಡ್ಬೇಕು. ನನ್ಗೇನ್ ಮಾಹಿತಿ ಇಲ್ಲ. ತಾವ್ ಹೇಳ್ತಾ ಇದ್ರ ಮಾಹಿತಿ ತಗೊಂಡಿನಿ. ಮಾಹಿತಿ ತಗೊಂಡಾದ್ಮೇಲೆ ಅರ್ಧ ಗಂಟೆ ಬಿಟ್ಟು ಮಾತಾಡ್ತೀನಿ. ಸರ್, ಮೀಸಲಾತಿ ವಿಚಾರದಲ್ಲಿ ಈಗ ಸೆನ್ಸಸ್ ಏನ್ ನಡೆದಿದೆ ಅದರಲ್ಲಿ ಮುಸಲ್ಮಾನರನ್ನ ಅತಿ ಹೆಚ್ಚು ತೋರಿಸಲಾಗಿದೆ ಅನ್ನೋದೊಂದು ಆರೋಪ ಇದೆ. ಈಗ ಇನ್ನ ಚರ್ಚೆನೇ ಆಗ್ಲಿಲ್ಲ. ಈಗ ನಾಳೆ ಚರ್ಚೆ ಆಗಿರೋದು. ನಾಳೆ ಚರ್ಚೆ ಆಗ್ತದೆ. ನಾಳೆ ಚರ್ಚೆ ಆದ್ಮೇಲೆ ತಾನೇ ಏನ್ ಅಂತ ತೀರ್ಮಾನ ತಗೊಳ್ಳೋದು ನಾವು. ಇನ್ನ ಚರ್ಚೆನೇ ಆಗ್ಲಿಲ್ಲ, ಮತ್ತೆ ಹೆಂಗ್ ಹೇಳೋದು ನಾವು? ಸರ್, ಆ ವರದಿ ಕೂಡ ನೀವು ನೋಡಿದಿರಾ? ನಾಳೆ ಚರ್ಚೆ ಆಗೋದ್ರಿಂದ ಒಂದು ವಾರ ನಿಮ್ಗೂ ಕೂಡ ಟೈಮ್ ಕೊಟ್ಟಿದ್ರು ಸಿಎಂ. ನಾಳೆ ಚರ್ಚೆ ಆದ್ಮೇಲೆ ನಾವು ಮಾಧ್ಯಮ ಮಾತಾಡೋದು. ಅದ್ವರೆಗೂ ಮಾತಾಡಲ್ಲ ನಾವು. ಆಮೇಲೆ ಮತ್ತೊಂದ್ ಕಡೆ ಮೋದಿರವ್ರು ಹೇಳ್ತಾರೆ ಸರ್, ಮುಸ್ಲಿಂ ಅಪೀಸ್ಮೆಂಟ್ ಪಾಲಿಟಿಕ್ಸ್ ನ ಕರ್ನಾಟಕ ಮಾಡ್ತಾ ಇದೆ, ಸಿದ್ದರಾಮಯ್ಯನವ್ರು ಮಾಡ್ತಿದ್ದಾರೆ ಅಂತ. ಏನ್ ಮಾಡ್ತಾ ಇದಾರಂತೆ? ಮುಸ್ಲಿಂ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಎಲ್ಲಾ ಸಮಾಜದವರೆಗೂ ಅವ್ರು ಮಾಡ್ತಾವ್ರೆ. ಇವ್ರ ಹಂಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಮಾಡ್ತಾವ್ರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಾಡ್ತಾ ಇದ್ದಾರಾ? ಈಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೆ ಏನು? ಎಲ್ಲಾ ಸಮಾಜದವರೆಗೂ ಆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಕೆಲಸ ಮಾಡ್ತಾ ಇರೋದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ. ಕರ್ನಾಟಕ ರಾಜ್ಯದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹೇಳಿರೋದು ಅವರು. ಹೇಳಿರೋದು ನರೇಂದ್ರ ಮೋದಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಆ ಕೆಲಸ ಮಾಡ್ತಾ ಇರೋದು ನಮ್ಮ ಮನೆ ಸಿದ್ದರಾಮಯ್ಯ. ಆದ್ರೆ ಸರ್, ಎಲ್ಲೊಂದ್ ಕಡೆ ಒಕ್ಕಲಿಗರು ಲಿಂಗಾಯತರು ವಿರೋಧ ಮಾಡ್ತಿದ್ದಾಗ ಸಿದ್ದರಾಮಯ್ಯನವರ ಪರವಾಗಿಲ್ಲ ಅಂತ ಅನ್ಸುತ್ತೆ. ಇಲ್ಲ, ಅದಿಲ್ಲ. ಈಗ ಚರ್ಚೆ ಆಗೋವರೆಗೂ ನಾನು ಏನೇನು ಮಾತಾಡಲ್ಲ. ಚರ್ಚೆ ಆಗ್ಬೇಕು. ದಾವಣಗೆರೆಯಲ್ಲಿ ಮುಸ್ಲಿಂ ಮಹಿಳೆ ಮೇಲೆ ಅಟ್ಯಾಕ್ ಆಗಿದೆ. ಮುಸಲ್ಮಾನ ಯುವಕರಿಂದಾನೇ ಆಗಿರುವಂತದ್ದು. ಏನ್ ಹೇಳ್ತೀರಾ ಸರ್? ಇಲ್ಲ, ನನ್ನ ಬಗ್ಗೆ ಮಾಹಿತಿ ಇಲ್ಲ. ನಾನು ಮಾಹಿತಿ ತಗೊಂಡು ಮಾತಾಡ್ತೀನಿ. ಮಾಹಿತಿ ಇಲ್ಲ ನನಗೆ. ತಾವೇ ಹೇಳ್ತಾ ಇರೋದು, ನನ್ನ ಮಾಹಿತಿ ಇಲ್ಲ ನನಗೆ. ಒಂದು ಮಸೀದಿ ಹತ್ರ ಕರೆದು ನ್ಯಾಯ ಪಂಚಾಯಿತಿ ಮಾಡದ ಸಂದರ್ಭದಲ್ಲಿ ಬೆತ್ತದಲ್ಲಿ ಕೋಲಲ್ಲಿ ಹೊಡೆದಿದ್ದಾರೆ. ನನಗೆ ಮಾಹಿತಿನೇ ಇಲ್ಲ. ನಾನು ಏನ್ ಮಾತಾಡ್ಲಿ? ಮಾಹಿತಿ ಇದ್ರೆ ತಾನೇ ನಾನು ಮಾತಾಡ್ಬೇಕು. ನನ್ಗೇನ್ ಮಾಹಿತಿ ಇಲ್ಲ. ತಾವ್ ಹೇಳ್ತಾ ಇದ್ರ ಮಾಹಿತಿ ತಗೊಂಡಿನಿ. ಮಾಹಿತಿ ತಗೊಂಡಾದ್ಮೇಲೆ ಅರ್ಧ ಗಂಟೆ ಬಿಟ್ಟು ಮಾತಾಡ್ತೀನಿ. ಸರ್, ಮೀಸಲಾತಿ ವಿಚಾರದಲ್ಲಿ ಈಗ ಸೆನ್ಸಸ್ ಏನ್ ನಡೆದಿದೆ ಅದರಲ್ಲಿ ಮುಸಲ್ಮಾನರನ್ನ ಅತಿ ಹೆಚ್ಚು ತೋರಿಸಲಾಗಿದೆ ಅನ್ನೋದೊಂದು ಆರೋಪ ಇದೆ. ಈಗ ಇನ್ನ ಚರ್ಚೆನೇ ಆಗ್ಲಿಲ್ಲ. ಈಗ ನಾಳೆ ಚರ್ಚೆ ಆಗಿರೋದು. ನಾಳೆ ಚರ್ಚೆ ಆಗ್ತದೆ. ನಾಳೆ ಚರ್ಚೆ ಆದ್ಮೇಲೆ ತಾನೇ ಏನ್ ಅಂತ ತೀರ್ಮಾನ ತಗೊಳ್ಳೋದು ನಾವು. ಇನ್ನ ಚರ್ಚೆನೇ ಆಗ್ಲಿಲ್ಲ, ಮತ್ತೆ ಹೆಂಗ್ ಹೇಳೋದು ನಾವು? ಸರ್, ಆ ವರದಿ ಕೂಡ ನೀವು ನೋಡಿದಿರಾ? ನಾಳೆ ಚರ್ಚೆ ಆಗೋದ್ರಿಂದ ಒಂದು ವಾರ ನಿಮ್ಗೂ ಕೂಡ ಟೈಮ್ ಕೊಟ್ಟಿದ್ರು ಸಿಎಂ. ನಾಳೆ ಚರ್ಚೆ ಆದ್ಮೇಲೆ ನಾವು ಮಾಧ್ಯಮ ಮಾತಾಡೋದು. ಅದ್ವರೆಗೂ ಮಾತಾಡಲ್ಲ ನಾವು. ಆಮೇಲೆ ಮತ್ತೊಂದ್ ಕಡೆ ಮೋದಿರವ್ರು ಹೇಳ್ತಾರೆ ಸರ್, ಮುಸ್ಲಿಂ ಅಪೀಸ್ಮೆಂಟ್ ಪಾಲಿಟಿಕ್ಸ್ ನ ಕರ್ನಾಟಕ ಮಾಡ್ತಾ ಇದೆ, ಸಿದ್ದರಾಮಯ್ಯನವ್ರು ಮಾಡ್ತಿದ್ದಾರೆ ಅಂತ. ಏನ್ ಮಾಡ್ತಾ ಇದಾರಂತೆ? ಮುಸ್ಲಿಂ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಎಲ್ಲಾ ಸಮಾಜದವರೆಗೂ ಅವ್ರು ಮಾಡ್ತಾವ್ರೆ. ಇವ್ರ ಹಂಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಮಾಡ್ತಾವ್ರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಾಡ್ತಾ ಇದ್ದಾರಾ? ಈಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೆ ಏನು? ಎಲ್ಲಾ ಸಮಾಜದವರೆಗೂ ಆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಕೆಲಸ ಮಾಡ್ತಾ ಇರೋದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ. ಕರ್ನಾಟಕ ರಾಜ್ಯದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹೇಳಿರೋದು ಅವರು. ಹೇಳಿರೋದು ನರೇಂದ್ರ ಮೋದಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಆ ಕೆಲಸ ಮಾಡ್ತಾ ಇರೋದು ನಮ್ಮ ಮನೆ ಸಿದ್ದರಾಮಯ್ಯ. ಆದ್ರೆ ಸರ್, ಎಲ್ಲೊಂದ್ ಕಡೆ ಒಕ್ಕಲಿಗರು ಲಿಂಗಾಯತರು ವಿರೋಧ ಮಾಡ್ತಿದ್ದಾಗ ಸಿದ್ದರಾಮಯ್ಯನವರ ಪರವಾಗಿಲ್ಲ ಅಂತ ಅನ್ಸುತ್ತೆ. ಇಲ್ಲ, ಅದಿಲ್ಲ. ಈಗ ಚರ್ಚೆ ಆಗೋವರೆಗೂ ನಾನು ಏನೇನು ಮಾತಾಡಲ್ಲ. ಚರ್ಚೆ ಆಗ್ಬೇಕು. ದಾವಣಗೆರೆಯಲ್ಲಿ ಮುಸ್ಲಿಂ ಮಹಿಳೆ ಮೇಲೆ ಅಟ್ಯಾಕ್ ಆಗಿದೆ. ಮುಸಲ್ಮಾನ ಯುವಕರಿಂದಾನೇ ಆಗಿರುವಂತದ್ದು. ಏನ್ ಹೇಳ್ತೀರಾ ಸರ್? ಇಲ್ಲ, ನನ್ನ ಬಗ್ಗೆ ಮಾಹಿತಿ ಇಲ್ಲ. ನಾನು ಮಾಹಿತಿ ತಗೊಂಡು ಮಾತಾಡ್ತೀನಿ. ಮಾಹಿತಿ ಇಲ್ಲ ನನಗೆ. ತಾವೇ ಹೇಳ್ತಾ ಇರೋದು, ನನ್ನ ಮಾಹಿತಿ ಇಲ್ಲ ನನಗೆ. ಒಂದು ಮಸೀದಿ ಹತ್ರ ಕರೆದು ನ್ಯಾಯ ಪಂಚಾಯಿತಿ ಮಾಡದ ಸಂದರ್ಭದಲ್ಲಿ ಬೆತ್ತದಲ್ಲಿ ಕೋಲಲ್ಲಿ ಹೊಡೆದಿದ್ದಾರೆ. ನನಗೆ ಮಾಹಿತಿನೇ ಇಲ್ಲ. ನಾನು ಏನ್ ಮಾತಾಡ್ಲಿ? ಮಾಹಿತಿ ಇದ್ರೆ ತಾನೇ ನಾನು ಮಾತಾಡ್ಬೇಕು.
ನನ್ಗೇನು ಮಾಹಿತಿ ಇಲ್ಲ, ತಾವು ಹೇಳ್ತಾ ಇದ್ದೀರಾ. ಮಾಹಿತಿ ತಗೊಂಡು ಮಾಹಿತಿ ಅರ್ಧ ಗಂಟೆ ಬಿಟ್ಟು ಮಾತಾಡ್ತೀನಿ. ಸರ್, ಮೀಸಲಾತಿ ವಿಚಾರದಲ್ಲಿ ಈಗ ಸೆನ್ಸಸ್ ಏನ್ ನಡೆದಿದೆ ಅದರಲ್ಲಿ ಮುಸಲ್ಮಾನರನ್ನ ಅತಿ ಹೆಚ್ಚು ತೋರಿಸಲಾಗಿದೆ ಅನ್ನೋದೊಂದು ಆರೋಪ ಇದೆ. ಈಗ ಇನ್ನ ಚರ್ಚೆನೇ ಆಗಲಿಲ್ಲ. ಈಗ ನಾಳೆ ಚರ್ಚೆ ಆಗಿರೋದು. ನಾಳೆ ಚರ್ಚೆ ಆಗ್ತದೆ. ನಾಳೆ ಚರ್ಚೆ ಆದ್ಮೇಲೆ ತಾನೇ ಏನು ಅಂತ ತೀರ್ಮಾನ ತಗೊಳ್ಳೋದು ನಾವು. ಇನ್ನ ಚರ್ಚೆನೇ ಆಗಲಿಲ್ಲ, ಮತ್ತೆ ಹೆಂಗ್ ಹೇಳೋದು ನಾವು? ಸರ್, ಆ ವರದಿ ಕೂಡ ನೀವು ನೋಡಿದಿರ. ನಾಳೆ ಚರ್ಚೆ ಆಗೋದ್ರಿಂದ ಒಂದು ವಾರ ನಿಮ್ಗೂ ಕೂಡ ಟೈಮ್ ಕೊಟ್ಟಿದ್ರು ಸಿಎಂ. ನಾಳೆ ಚರ್ಚೆ ಆದ್ಮೇಲೆ ನಾವು ಮಾಧ್ಯಮ ಮಾತಾಡೋದು, ಅದ್ವರೆಗೂ ಮಾತಾಡಲ್ಲ ನಾವು. ಆಮೇಲೆ ಮತ್ತೊಂದ್ ಕಡೆ ಮೋದಿರವ್ರು ಹೇಳ್ತಾರೆ ಸರ್, ಮುಸ್ಲಿಂ ಅಪೀಸ್ಮೆಂಟ್ ಪಾಲಿಟಿಕ್ಸ್ ನ ಕರ್ನಾಟಕ ಮಾಡ್ತಾ ಇದೆ, ಸಿದ್ದರಾಮಯ್ಯನವ್ರು ಮಾಡ್ತಿದ್ದಾರೆ ಅಂತ. ಏನ್ ಮಾಡ್ತಾ ಇದಾರಂತೆ? ಮುಸ್ಲಿಂ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಎಲ್ಲಾ ಸಮಾಜದವರೆಗೂ ಅವ್ರು ಮಾಡ್ತಾವ್ರೆ. ಇವ್ರು ಹಂಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಮಾಡ್ತಾವ್ರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಾಡ್ತಾ ಇದ್ದಾರಾ? ಈಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೆ ಏನು? ಎಲ್ಲಾ ಸಮಾಜದವರೆಗೂ ಆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಕೆಲಸ ಮಾಡ್ತಾ ಇರೋದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ. ಕರ್ನಾಟಕ ರಾಜ್ಯದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹೇಳಿರೋದು ಅವರು, ಹೇಳಿರೋದು ನರೇಂದ್ರ ಮೋದಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಆ ಕೆಲಸ ಮಾಡ್ತಾ ಇರೋದು ನಮ್ಮ ಮನೆ ಸಿದ್ದರಾಮಯ್ಯ. ಆದ್ರೆ ಸರ್, ಎಲ್ಲೊಂದ್ ಕಡೆ ಒಕ್ಕಲಿಗರು ಲಿಂಗಾಯತರು ವಿರೋಧ ಮಾಡ್ತಿದ್ದಾಗ ಸಿದ್ದರಾಮಯ್ಯನವರ ಪರವಾಗಿಲ್ಲ ಅಂತ ಅನ್ಸುತ್ತೆ. ಇಲ್ಲ ಅದಿಲ್ಲ. ಈಗ ಚರ್ಚೆ ಆಗೋವರೆಗೂ ನಾನು ಏನೇನು ಮಾತಾಡಲ್ಲ. ಚರ್ಚೆ ಆಗ್ಬೇಕು. ದಾವಣಗೆರೆಯಲ್ಲಿ ಮುಸ್ಲಿಂ ಮಹಿಳೆ ಮೇಲೆ ಅಟ್ಯಾಕ್ ಆಗಿದೆ, ಮುಸಲ್ಮಾನ ಯುವಕರಿಂದಾನೇ ಆಗಿರುವಂತದ್ದು. ಏನ್ ಹೇಳ್ತೀರಾ ಸರ್? ಇಲ್ಲ, ನನ್ನ ಬಗ್ಗೆ ಮಾಹಿತಿ ಇಲ್ಲ. ನಾನು ಮಾಹಿತಿ ತಗೊಂಡು ತಮ್ಮ ಮಾತಾಡ್ತೀನಿ. ಮಾಹಿತಿ ಇಲ್ಲ ನನಗೆ. ತಾವೇ ಹೇಳ್ತಾ ಇರೋದು. ನನ್ ಮಾಹಿತಿ ಇಲ್ಲ ನನಗೆ. ಮಸೀದಿ ಹತ್ರ ಕರೆದು ನ್ಯಾಯ ಪಂಚಾಯಿತಿ ಮಾಡೋದ ಸಂದರ್ಭದಲ್ಲಿ ಬೆತ್ತದಲ್ಲಿ ಕೋಲಲ್ಲಿ ಹೊಡೆದಿದ್ದಾರೆ. ನನಗೆ ಮಾಹಿತಿನೇ ಇಲ್ಲ. ನಾನು ಏನ್ ಮಾತಾಡ್ಲಿ? ಮಾಹಿತಿ ಇದ್ರೆ ತಾನೇ ನಾನು ಮಾತಾಡ್ಬೇಕು. ನನ್ಗೇನ್ ಮಾಹಿತಿ ಇಲ್ಲ. ತಾವ್ ಹೇಳ್ತಾ ಇದ್ದೀರಾ. ಮಾಹಿತಿ ತಗೊಂಡಾದ್ಮೇಲೆ ಅರ್ಧ ಗಂಟೆ ಬಿಟ್ಟು ಮಾತಾಡ್ತೀನಿ. ಸರ್, ಮೀಸಲಾತಿ ವಿಚಾರದಲ್ಲಿ ಈಗ ಸೆನ್ಸಸ್ ಏನ್ ನಡೆದಿದೆ ಅದರಲ್ಲಿ ಮುಸಲ್ಮಾನರನ್ನ ಅತಿ ಹೆಚ್ಚು ತೋರಿಸಲಾಗಿದೆ ಅನ್ನೋದೊಂದು ಆರೋಪ ಇದೆ. ಈಗ ಇನ್ನ ಚರ್ಚೆನೇ ಆಗ್ಲಿಲ್ಲ. ಈಗ ನಾಳೆ ಚರ್ಚೆ ಆಗಿರೋದು. ನಾಳೆ ಚರ್ಚೆ ಆಗ್ತದೆ. ನಾಳೆ ಚರ್ಚೆ ಆದ್ಮೇಲೆ ತಾನೇ ಏನು ಅಂತ ತೀರ್ಮಾನ ತಗೊಳ್ಳೋದು ನಾವು. ಇನ್ನ ಚರ್ಚೆನೇ ಆಗ್ಲಿಲ್ಲ, ಮತ್ತೆ ಹೆಂಗ್ ಹೇಳೋದು ನಾವು? ಸರ್, ಆ ವರದಿ ಕೂಡ ನೀವು ನೋಡಿದಿರ. ನಾಳೆ ಚರ್ಚೆ ಆಗೋದ್ರಿಂದ ಒಂದು ವಾರ ನಿಮ್ಗೂ ಕೂಡ ಟೈಮ್ ಕೊಟ್ಟಿದ್ರು ಸಿಎಂ. ನಾಳೆ ಚರ್ಚೆ ಆದ್ಮೇಲೆ ನಾವು ಮಾಧ್ಯಮ ಮಾತಾಡೋದು, ಅದ್ವರೆಗೂ ಮಾತಾಡಲ್ಲ ನಾವು. ಆಮೇಲೆ ಮತ್ತೊಂದ್ ಕಡೆ ಮೋದಿರವ್ರು ಹೇಳ್ತಾರೆ ಸರ್, ಮುಸ್ಲಿಂ ಅಪೀಸ್ಮೆಂಟ್ ಪಾಲಿಟಿಕ್ಸ್ ನ ಕರ್ನಾಟಕ ಮಾಡ್ತಾ ಇದೆ, ಸಿದ್ದರಾಮಯ್ಯನವ್ರು ಮಾಡ್ತಿದ್ದಾರೆ ಅಂತ. ಏನ್ ಮಾಡ್ತಾ ಇದಾರಂತೆ? ಮುಸ್ಲಿಂ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಎಲ್ಲಾ ಸಮಾಜದವರೆಗೂ ಅವ್ರು ಮಾಡ್ತಾವ್ರೆ. ಇವ್ರು ಹಂಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಮಾಡ್ತಾವ್ರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಾಡ್ತಾ ಇದ್ದಾರಾ? ಈಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೆ ಏನು? ಎಲ್ಲಾ ಸಮಾಜದವರೆಗೂ ಆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಕೆಲಸ ಮಾಡ್ತಾ ಇರೋದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ. ಕರ್ನಾಟಕ ರಾಜ್ಯದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹೇಳಿರೋದು ಅವರು, ಹೇಳಿರೋದು ನರೇಂದ್ರ ಮೋದಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಆ ಕೆಲಸ ಮಾಡ್ತಾ ಇರೋದು ನಮ್ಮ ಮನೆ ಸಿದ್ದರಾಮಯ್ಯ. ಆದ್ರೆ ಸರ್, ಎಲ್ಲೊಂದ್ ಕಡೆ ಒಕ್ಕಲಿಗರು ಲಿಂಗಾಯತರು ವಿರೋಧ ಮಾಡ್ತಿದ್ದಾಗ ಸಿದ್ದರಾಮಯ್ಯನವರ ಪರವಾಗಿಲ್ಲ ಅಂತ ಅನ್ಸುತ್ತೆ. ಇಲ್ಲ ಅದಿಲ್ಲ. ಈಗ ಚರ್ಚೆ ಆಗೋವರೆಗೂ ನಾನು ಏನೇನು ಮಾತಾಡಲ್ಲ. ಚರ್ಚೆ ಆಗ್ಬೇಕು. ದಾವಣಗೆರೆಯಲ್ಲಿ ಮುಸ್ಲಿಂ ಮಹಿಳೆ ಮೇಲೆ ಅಟ್ಯಾಕ್ ಆಗಿದೆ, ಮುಸಲ್ಮಾನ ಯುವಕರಿಂದಾನೇ ಆಗಿರುವಂತದ್ದು. ಏನ್ ಹೇಳ್ತೀರಾ ಸರ್? ಇಲ್ಲ, ನನ್ನ ಬಗ್ಗೆ ಮಾಹಿತಿ ಇಲ್ಲ. ನಾನು ಮಾಹಿತಿ ತಗೊಂಡು ತಮ್ಮ ಮಾತಾಡ್ತೀನಿ. ಮಾಹಿತಿ ಇಲ್ಲ ನನಗೆ. ತಾವೇ ಹೇಳ್ತಾ ಇರೋದು. ನನ್ ಮಾಹಿತಿ ಇಲ್ಲ ನನಗೆ. ಮಸೀದಿ ಹತ್ರ ಕರೆದು ನ್ಯಾಯ ಪಂಚಾಯಿತಿ ಮಾಡೋದ ಸಂದರ್ಭದಲ್ಲಿ ಬೆತ್ತದಲ್ಲಿ ಕೋಲಲ್ಲಿ ಹೊಡೆದಿದ್ದಾರೆ. ನನಗೆ ಮಾಹಿತಿನೇ ಇಲ್ಲ. ನಾನು ಏನ್ ಮಾತಾಡ್ಲಿ? ಮಾಹಿತಿ ಇದ್ರೆ ತಾನೇ ನಾನು ಮಾತಾಡ್ಬೇಕು. ನನ್ಗೇನ್ ಮಾಹಿತಿ ಇಲ್ಲ. ತಾವ್ ಹೇಳ್ತಾ ಇದ್ದೀರಾ. ಮಾಹಿತಿ ತಗೊಂಡಾದ್ಮೇಲೆ ಅರ್ಧ ಗಂಟೆ ಬಿಟ್ಟು ಮಾತಾಡ್ತೀನಿ. ಸರ್, ಮೀಸಲಾತಿ ವಿಚಾರದಲ್ಲಿ ಈಗ ಸೆನ್ಸಸ್ ಏನ್ ನಡೆದಿದೆ ಅದರಲ್ಲಿ ಮುಸಲ್ಮಾನರನ್ನ ಅತಿ ಹೆಚ್ಚು ತೋರಿಸಲಾಗಿದೆ ಅನ್ನೋದೊಂದು ಆರೋಪ ಇದೆ. ಈಗ ಇನ್ನ ಚರ್ಚೆನೇ ಆಗ್ಲಿಲ್ಲ. ಈಗ ನಾಳೆ ಚರ್ಚೆ ಆಗಿರೋದು. ನಾಳೆ ಚರ್ಚೆ ಆಗ್ತದೆ. ನಾಳೆ ಚರ್ಚೆ ಆದ್ಮೇಲೆ ತಾನೇ ಏನು ಅಂತ ತೀರ್ಮಾನ ತಗೊಳ್ಳೋದು ನಾವು. ಇನ್ನ ಚರ್ಚೆನೇ ಆಗ್ಲಿಲ್ಲ, ಮತ್ತೆ ಹೆಂಗ್ ಹೇಳೋದು ನಾವು? ಸರ್, ಆ ವರದಿ ಕೂಡ ನೀವು ನೋಡಿದಿರ. ನಾಳೆ ಚರ್ಚೆ ಆಗೋದ್ರಿಂದ ಒಂದು ವಾರ ನಿಮ್ಗೂ ಕೂಡ ಟೈಮ್ ಕೊಟ್ಟಿದ್ರು ಸಿಎಂ. ನಾಳೆ ಚರ್ಚೆ ಆದ್ಮೇಲೆ ನಾವು ಮಾಧ್ಯಮ ಮಾತಾಡೋದು, ಅದ್ವರೆಗೂ ಮಾತಾಡಲ್ಲ ನಾವು. ಆಮೇಲೆ ಮತ್ತೊಂದ್ ಕಡೆ ಮೋದಿರವ್ರು ಹೇಳ್ತಾರೆ ಸರ್, ಮುಸ್ಲಿಂ ಅಪೀಸ್ಮೆಂಟ್ ಪಾಲಿಟಿಕ್ಸ್ ನ ಕರ್ನಾಟಕ ಮಾಡ್ತಾ ಇದೆ, ಸಿದ್ದರಾಮಯ್ಯನವ್ರು ಮಾಡ್ತಿದ್ದಾರೆ ಅಂತ. ಏನ್ ಮಾಡ್ತಾ ಇದಾರಂತೆ? ಮುಸ್ಲಿಂ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಎಲ್ಲಾ ಸಮಾಜದವರೆಗೂ ಅವ್ರು ಮಾಡ್ತಾವ್ರೆ. ಇವ್ರು ಹಂಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಮಾಡ್ತಾವ್ರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಾಡ್ತಾ ಇದ್ದಾರಾ? ಈಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೆ ಏನು? ಎಲ್ಲಾ ಸಮಾಜದವರೆಗೂ ಆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಕೆಲಸ ಮಾಡ್ತಾ ಇರೋದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ. ಕರ್ನಾಟಕ ರಾಜ್ಯದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹೇಳಿರೋದು ಅವರು, ಹೇಳಿರೋದು ನರೇಂದ್ರ ಮೋದಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಆ ಕೆಲಸ ಮಾಡ್ತಾ ಇರೋದು ನಮ್ಮ ಮನೆ ಸಿದ್ದರಾಮಯ್ಯ. ಆದ್ರೆ ಸರ್, ಎಲ್ಲೊಂದ್ ಕಡೆ ಒಕ್ಕಲಿಗರು ಲಿಂಗಾಯತರು ವಿರೋಧ ಮಾಡ್ತಿದ್ದಾಗ ಸಿದ್ದರಾಮಯ್ಯನವರ ಪರವಾಗಿಲ್ಲ ಅಂತ ಅನ್ಸುತ್ತೆ. ಇಲ್ಲ ಅದಿಲ್ಲ. ಈಗ ಚರ್ಚೆ ಆಗೋವರೆಗೂ ನಾನು ಏನೇನು ಮಾತಾಡಲ್ಲ. ಚರ್ಚೆ ಆಗ್ಬೇಕು.